ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ನೀವು ಕೂಡ ಟ್ರೈ ಮಾಡಿ. ಇದನ್ನು ಯಾರೂ ಟ್ರೈ ಮಾಡಿಲ್ಲ ಅನಿಸುತ್ತೆ. ನಾನು ಫಸ್ಟ್ ದೋಸೆ ಹಿಟ್ಟಲ್ಲಿ ಹೇಗೆ ಹಪ್ಪಳ ಮಾಡೋದು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೀವು ಕೂಡ ನೋಡಿ ಟ್ರೈ ಮಾಡಿ. ಫ್ರೆಂಡ್ಸ್, ಇದು ದೋಸೆ ಹಿಟ್ಟಿಗಂತ ನೆನೆಸಿಟ್ಟಿದ್ದು ಕಡಲೆಬೇಳೆ ಇದೆ, ಉದ್ದಿನಬೇಳೆ ಇದೆ, ಮತ್ತು ಮೆಂತ್ಯಕಾಳು ಇದೆ, ಮತ್ತು ಅಕ್ಕಿ ಇದೆ. ಇದನ್ನೆಲ್ಲ ನೆನೆಸಿಟ್ಟಿದ್ದೆ. ಒಂದು 4 hours ಆಯಿತು ನೆನೆಸಿಟ್ಟಿದ್ದು. ಇದನ್ನು ದೋಸೆ ಮಾಡಲಿಕ್ಕಂತ ಎತ್ತಿಟ್ಟಿದ್ದೆ. ಇದರಿಂದ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು. ಹಪ್ಪಳ ಹಾಕಿದರೆ ಹೇಗಿರುತ್ತೆ ಅಂತ ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ತೊಗೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡೋಣ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಓಕೆನಾ? ನೋಡಿ, ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಈ ಥರ ತುಂಬ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಬೇಯಿಸ್ತೀನಿ. ಬನ್ನಿ, ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನಿಮಗೆ. ಸ್ವಲ್ಪ ಜೀರಿಗೆ ಹಾಕೋಣ, ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕೋಣ. ಬನ್ನಿ, ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಇದೊಂದು ಪಾತ್ರೆಗೆ ಹಾಕೋಣ. ನಾನು ಇದನ್ನು ಎಲ್ಲೂ ನೋಡಿಲ್ಲ, ಫಸ್ಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಅಂತ. ಎಲ್ಲೂ ಯಾವ ರೆಸಿಪಿಯಲ್ಲೂ ನೋಡಿಲ್ಲ, ಮತ್ತು ಎಲ್ಲೂ ನೋಡಿಲ್ಲ, ಟ್ರೈ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಯಾವ ಥರ ಬರುತ್ತಾ. ಚೆನ್ನಾಗಿ ಬರ್ಬೋದು ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಂಡಿದ್ದು ಒಂದು ಬಟ್ಲಿತ್ತು. ಅದಕ್ಕೆ ನಾನು 2 ಬಟ್ಲು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ. ನಂತರ ಸ್ವಲ್ಪ ಜೀರಿಗೆ ಹಾಕೋಣ. ನೋಡಿ, ಇಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಟ್ರೈ ಮಾಡ್ತಿರೋದ್ರಿಂದ ಎಲ್ಲದೂ ಸ್ವಲ್ಪ ಸ್ವಲ್ಪ ತೊಗೊತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಬಂದರೆ ಮತ್ತೆ ಜಾಸ್ತಿ ಹಾಕಿ ನೀಟಾಗಿ ಮಾಡ್ತೀನಿ. ನೋಡಿ, ಸ್ವಲ್ಪ ಇದು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ನಂತರ ಕಲ್ಲುಪ್ಪನ್ನು ಹಾಕೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಗೊತ್ತಾಗುತ್ತೆ ಎಷ್ಟು ನೀರಿದೆ, ಅದಕ್ಕೆ ಎಷ್ಟು ಉಪ್ಪು ಹಾಕ್ಬೋದು ಅಂತ ಮೇಲೆ ಗೊತ್ತಾಗುತ್ತೆ. ಅದರಿಂದ ನಾನು ಇಷ್ಟು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನೀಟಾಗಿ ನಾವು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಡೋಣ. ಇದನ್ನು ನೋಡಿ, ತುಂಬ ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸಬೇಕಾಗುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಹೀಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಕೆಳಗಡೆ, ಇಲ್ಲ ಗಂಡ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಗಟ್ಟಿಯಾಗಿದೆ.
ನೋಡಿ ಫ್ರೆಂಡ್ಸ್, ಎಷ್ಟು ಟೊಳ್ಳಾಗಿದೆ, ಎಷ್ಟು ಸ್ಮೂತ್ ಆಗಿದೆ, ಕೈಗೆ ತುಂಬ ಸ್ಮೂತ್ ಅನಿಸ್ತಿದೆ. ತುಂಬ ಚೆನ್ನಾಗಿದೆ. ತಿಂದು ಕೂಡ ನೋಡಿದೆ, ತುಂಬ ರುಚಿಯಾಗಿತ್ತು. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನೀವು ಕೂಡ ಟ್ರೈ ಮಾಡಿ. ನಾನು ಟ್ರೈ